ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲಂಚ್ ಚಾನಲ್ಗೆ ಸ್ವಾಗತ. ಇದೇ ಆಗಸ್ಟ್ 19ನೇ ತಾರೀಕಿನ ಮಂಗಳವಾರದ ದಿವಸ ಏಕಾದಶಿಯನ್ನು ಆಚರಿಸಲಾಗುತ್ತೆ. ಈ ಏಕಾದಶಿಯನ್ನು ಅಜ ಏಕಾದಶಿ ಅಥವಾ ಅನ್ನದ ಏಕಾದಶಿ ಅಂತಲೂ ಸಹ ಕರೆಯಲಾಗುತ್ತೆ. ಪ್ರತಿ ಏಕಾದಶಿಯು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಮಹತ್ವವನ್ನು ಹೊಂದಿರುತ್ತೆ. ಪ್ರತಿ ಏಕಾದಶಿಯಲ್ಲಿ ಆ ಮಹತ್ವವನ್ನು ಕೇಳಿ ತಿಳಿಯೋದ್ರಿಂದಲೇ ನಮ್ಮ ಎಷ್ಟೋ ಪಾಪಕರ್ಮಗಳು ಕಳೆಯುತ್ತೆ ಅಂತ ಭಾಗವತ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಆಗಸ್ಟ್ 18ನೇ ತಾರೀಕು ಸಾಯಂಕಾಲ 5:22 ಆಗಸ್ಟ್ 19ನೇ ತಾರೀಕಿನ ಮಂಗಳವಾರ ಮಧ್ಯಾಹ್ನ 3:32 ಏಕಾದಶಿ ತಿಥಿ ಇರುತ್ತೆ. ಈ ದಿನ ಪೂರ್ತಿಯಾಗಿ ಆರಿದ್ರಾ ನಕ್ಷತ್ರವಿದ್ದು ವಜ್ರ ಹಾಗೂ ಸಿದ್ಧಿಯೋಗದಿಂದ ಕೂಡಿರುತ್ತೆ. ಈ ದಿನದ ಬ್ರಹ್ಮ ಮುಹೂರ್ತದ ಸಮಯ ಬೆಳಿಗ್ಗೆ 4:35 5:23 ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಅಜ ಏಕಾದಶಿ ಅತ್ಯಂತ ಮಹತ್ವಪೂರ್ಣವಾದದ್ದು. ಮಹಾಭಾರತದಲ್ಲಿ ಕೃಷ್ಣನು ಧರ್ಮರಾಯನಿಗೆ ಅನೇಕ ವ್ರತಗತೆಗಳನ್ನು ಹೇಳಿರೋ ಹಾಗೆ ಏಕಾದಶಿಯ ಮಹತ್ವವನ್ನು ಸಹ ವಿವರಿಸಿದ್ದಾನೆ. ಧೃತರಾಷ್ಟ್ರ ಕೃಷ್ಣನ ಕುರಿತು ಕೇಳ್ತಾನೆ, ಓ ಪುಂಡರೀಕಾಕ್ಷ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ನನಗೆ ವಿವರವಾಗಿ ತಿಳಿಸಿಕೊಡು. ಈ ಏಕಾದಶಿಯ ಹೆಸರೇನು, ಅದರ ಆಚರಣೆ ವಿಧಾನವೇನು ಹಾಗೂ ಉಪವಾಸವನ್ನು ಆಚರಿಸೋದ್ರಿಂದ ಉಂಟಾಗುವಂತಹ ಪ್ರಯೋಜನಗಳೇನು ಅಂತ ವಿನಮ್ರವಾಗಿ ಪ್ರಾರ್ಥಿಸ್ತಾನೆ. ಇದಕ್ಕೆ ಉತ್ತರಿಸುತ್ತಾ ಕೃಷ್ಣನು ಹೇಳ್ತಾನೆ, ಓ ಕುಂತಿಪುತ್ರನೇ, ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಅಜ ಏಕಾದಶಿ ಅಥವಾ ಅನ್ನದ ಏಕಾದಶಿ ಎಂದು ಕರೆಯಲಾಗುತ್ತೆ. ಈ ದಿವಸ ಉಪವಾಸವನ್ನು ಆಚರಿಸೋದ್ರಿಂದ ಎಲ್ಲ ಪೂರ್ವಜನ್ಮದ ಪಾಪಗಳು ನಿವಾರಣೆಯಾಗುತ್ತೆ. ಈ ಏಕಾದಶಿಯನ್ನ ಮಹತ್ವವನ್ನು ತಿಳಿಯೋದಕ್ಕೆ ರಾಜ ಹರಿಶ್ಚಂದ್ರನ ಕಥೆಯನ್ನು ಹೇಳ್ತೀನಿ ಕೇಳು. ಪ್ರಾಚೀನ ಕಾಲದಲ್ಲಿ ಅಯೋಧ್ಯ ನಗರವನ್ನು ಆಳುತ್ತಿದ್ದಂತಹ ರಾಜ ಹರಿಶ್ಚಂದ್ರ ಅತ್ಯಂತ ಧೈರ್ಯಶಾಲಿ, ಶಕ್ತಿಶಾಲಿ, ಸತ್ಯವಂತನಾಗಿದ್ದ. ಈತ ಸತ್ಯ ಹರಿಶ್ಚಂದ್ರನೆಂದೇ ಹೆಸರುವಾಸಿಯಾಗಿದ್ದ. ಮನುಷ್ಯ ಎಷ್ಟೇ ಧೈರ್ಯಶಾಲಿಯಾಗಲಿ, ಶಕ್ತಿಶಾಲಿಯಾಗಲಿ, ಸತ್ಯವಂತನೇ ಆಗಲಿ, ಎಷ್ಟೇ ಪ್ರಾಮಾಣಿಕನಾಗಿದ್ದರೂ ಸಹ ಆತನಿಗೆ ಪೂರ್ವಜನ್ಮ ಕರ್ಮ ಅನ್ನೋದು ಬಿಡೋದೇ ಇಲ್ಲ. ಅಂತಹ ಪೂರ್ವಜನ್ಮದ ಕರ್ಮದಿಂದಲೇ ಸತ್ಯ ಹರಿಶ್ಚಂದ್ರ ಅತ್ಯಂತ ಕಷ್ಟದ ದಿನಗಳನ್ನು ಎದುರಿಸಬೇಕಾಯಿತು. ಒಮ್ಮೆ ರಾಜ ಹರಿಶ್ಚಂದ್ರ ಬೇಟೆಗಾಗಿ ಕಾಡಿಗೆ ಹೋಗಿರ್ತಾನೆ. ಅದೇ ಸಮಯದಲ್ಲಿ ಯಾರೋ ಒಬ್ಬ ಮಹಿಳೆಯ ಅಳುವಿನ ಶಬ್ದ ಕೇಳಿಸ್ತಾ ಇರುತ್ತೆ. ಅವನು ಅದೇ ಒಂದು ಶಬ್ದವನ್ನು ಹಿಂಬಾಲಿಸಿಕೊಂಡು ಹೋದಾಗ ವಿಶ್ವಾಮಿತ್ರರ ಆಶ್ರಮವನ್ನು ಸೇರ್ತಾನೆ. ಆ ಸಮಯದಲ್ಲಿ ಹರಿಶ್ಚಂದ್ರ ಅಲ್ಲಿಗೆ ಹೋಗಿದ್ದರಿಂದ ವಿಶ್ವಾಮಿತ್ರರ ತಪಸ್ಸು ಭಂಗವಾಗುತ್ತೆ. ವಿಶ್ವಾಮಿತ್ರರು ಇದರಿಂದ ಸಾಕಷ್ಟು ಕೋಪಗೊಳ್ತಾರೆ. ತಕ್ಷಣ ಹರಿಶ್ಚಂದ್ರ ಅವರನ್ನು ಸಮಾಧಾನ ಪಡಿಸಲಿಕ್ಕೆ ತನ್ನ ರಾಜ್ಯವನ್ನು ಬಿಟ್ಟುಕೊಡೋದಾಗಿ ಪ್ರಮಾಣವನ್ನು ಮಾಡ್ತಾನೆ. ವಿಶ್ವಾಮಿತ್ರರು ರಾಜ್ಯದ ಜೊತೆಗೆ ದಕ್ಷಿಣೆಯನ್ನು ಸಹ ಕೊಡಲು ಕೇಳ್ತಾರೆ. ಹರಿಶ್ಚಂದ್ರ ಒಪ್ಕೊಳ್ತಾನೆ. ಆದರೆ ಎಲ್ಲವನ್ನ ಕಳೆದುಕೊಂಡಿರ್ತಾನೆ. ಅವನ ಬಳಿ ದಕ್ಷಿಣೆಯಾಗಿ ಕೊಡೋದಕ್ಕೆ ಏನೂ ಇರೋದಿಲ್ಲ. ಹಾಗಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಆತ ರಾಜ್ಯವನ್ನು ಬಿಟ್ಟು ತನ್ನ ಹೆಂಡತಿ ಶೈವ್ಯ ಮತ್ತು ಮಗ ಲೋಹಿತಾಶ್ವನೊಂದಿಗೆ ಕಾಶಿ ನಗರಕ್ಕೆ ಹೊರಟು ಬರ್ತಾನೆ. ಪಡೆದುಕೊಂಡಂತಹ 1 ತಿಂಗಳ ಅವಧಿ ಮುಗಿತಾ ಬರ್ತಿರುತ್ತೆ. ಕಾಶಿಯಲ್ಲಿ ಆತನಿಗೆ ಯಾವುದೇ ರೀತಿಯ ಉದ್ಯೋಗ ಸಿಗೋದಿಲ್ಲ. ಇದಕ್ಕಾಗಿ ತನ್ನ ಹೆಂಡತಿಯನ್ನೇ ಮಾರಾಟಕ್ಕೆ ಇಡ್ತಾನೆ. ಶೈವ್ಯ ಹೋಗುವಾಗ ಲೋಹಿತಾಶ್ವ ಬಹಳವಾಗಿ ದುಃಖಿಸ್ತಾ ಇರ್ತಾನೆ. ಇದನ್ನು ಕಂಡಂಥ ಹರಿಶ್ಚಂದ್ರ ತನ್ನನ್ನೇ ಖರೀದಿ ಮಾಡಿಬಿಡಿ ಅಂತ ಗ್ರಾಹಕರಲ್ಲಿ ವಿನಂತಿಯನ್ನು ಮಾಡ್ತಾನೆ. ಹೀಗೆ ತನ್ನನ್ನು ಗುಲಾಮನಾಗಿ ಚಾಂಡಾಲನಿಗೆ ಹರಿಶ್ಚಂದ್ರ ಮಾರ್ಕೊಳ್ತಾನೆ, ಅಂದರೆ ಸ್ಮಶಾನವನ್ನು ಕಾಯುವವನಿಗೆ. ಈ ಹಣದಿಂದ ವಿಶ್ವಾಮಿತ್ರರಿಗೆ ಮಾತು ಕೊಟ್ಟಂತೆ ದಕ್ಷಿಣೆಯ ಹಣವನ್ನು ಕೊಟ್ಟು ತಾನು ಸ್ಮಶಾನದಲ್ಲಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಆತ ಪೂರ್ವಜನ್ಮದ ಕರ್ಮದ ಫಲವಾಗಿ ತನ್ನ ಹೆಂಡತಿ ಮಗನನ್ನು ಮಾರಬೇಕಾಯಿತು ಹಾಗೂ ಕೊನೆಗೆ ತಾನು ಸಹ ಚಾಂಡಾಲನ ಸೇವಕನಾಗಿರ್ತಾನೆ. ಚಂಡಾಲನ ಸ್ಥಳದಲ್ಲಿ ಮೃತರಿಗೆ ಅಂತಿಮ ವಿಧಿವಿಧಾನಗಳನ್ನು ಮಾಡಬೇಕಾದ್ರೆ ಆತ ಹಣವನ್ನು ಸಂಗ್ರಹಿಸ್ತಾ ಇರ್ತಾನೆ. ಅಂತಹ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ರೂ ಸಹ ಯಾವತ್ತೂ ಸತ್ಯದ ಮಾರ್ಗದಿಂದ ವಿಮುಖನಾಗಲಿಲ್ಲ. ಅನೇಕ ವರ್ಷಗಳು ಕಳೀತಾ ಹೋಗತ್ವೆ. ಇಂತಹ ಕಠಿಣ ಕೆಲಸದಿಂದ ಆತ ಪ್ರತಿದಿನ ದುಃಖಿತನಾಗಿರ್ತಾನೆ. ಹೀಗೆ ಅತ್ಯಂತ ಕಷ್ಟಕರವಾದಂತಹ ದುಃಖದ ದಿನಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹರಿಶ್ಚಂದ್ರನಿಗೆ ಗೌತಮ ಋಷಿಗಳ ಭೇಟಿಯಾಗುತ್ತದೆ. ಹರಿಶ್ಚಂದ್ರನು ಅವರಿಗೆ ನಮಸ್ಕರಿಸುತ್ತಾ ತನ್ನ ದುಃಖದ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾನೆ. ಹರಿಶ್ಚಂದ್ರ ರಾಜನ ದುಃಖಕರ ಕಥೆಯನ್ನು ಕೇಳಿದಂತಹ ಗೌತಮ ಋಷಿಗಳಿಗೆ ಅತ್ಯಂತ ಬೇಸರವಾಗುತ್ತದೆ. ಇದಕ್ಕೆಲ್ಲ ಪೂರ್ವಜನ್ಮದ ಕರ್ಮವೇ ಕಾರಣ. ಹೇ ರಾಜ,
ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಅಜ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ಏಕಾದಶಿಯ ಉಪವಾಸವನ್ನು ಸರಿಯಾದ ಆಚರಣೆಗಳೊಂದಿಗೆ ಆಚರಿಸಿ ಅವತ್ತಿನ ರಾತ್ರಿ ಇಡೀ ಎಚ್ಚರವಾಗಿದ್ದು ಜಾಗರಣೆಯನ್ನು ಮಾಡೋದ್ರಿಂದ ಎಲ್ಲ ಪಾಪಗಳು ಅಳಿಸಿ ಹೋಗುತ್ತದೆ. ಹಾಗೆಯೇ ಮುಂಚಿನ ಜೀವನವನ್ನು ಮರಳಿ ಪಡೆಯುವಂತಾಗುವೆ ಅಂತ ಗೌತಮ ಋಷಿಗಳು ಆತನಿಗೆ ಆಶೀರ್ವದಿಸುತ್ತಾರೆ. ಮುಂದೆ ಗೌತಮ ಋಷಿಗಳ ಸೂಚನೆಯಂತೆ ಅಜ ಏಕಾದಶಿ ಎಂದು ಉಪವಾಸವನ್ನು ಆಚರಿಸಿ ರಾತ್ರಿ ಇಡೀ ಜಾಗರಣೆಯಿದ್ದು ಭಗವಂತನನ್ನು ಧ್ಯಾನಿಸುತ್ತಾನೆ. ಇದರ ಪರಿಣಾಮವಾಗಿ ಆತನ ಎಲ್ಲ ಪಾಪಗಳು ನಶಿಸಿ ಹೋದವು. ಕ್ಷಣಾರ್ಧದಲ್ಲಿ ಪುಷ್ಪವೃಷ್ಟಿಯಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇತರ ದೇವತೆಗಳೆಲ್ಲರೂ ಸಹ ತನ್ನ ಮುಂದೆ ನಿಂತಿರುವುದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ. ತನ್ನ ಮೃತ ಮಗನಾದಂತಹ ಲೋಹಿತಾಶ್ವ ಇನ್ನು ಜೀವಂತವಾಗಿರುವುದನ್ನು ಹಾಗೂ ಹೆಂಡತಿ ರಾಜವಸ್ತ್ರ ಪೋಷಾಕುಗಳನ್ನು ಧರಿಸಿ ತನ್ನ ಮುಂದೆ ನಿಂತಿರುವುದನ್ನು ನೋಡಿ ತನ್ನ ಕಣ್ಣುಗಳನ್ನೇ ತಾನು ನಂಬಲಾರದಷ್ಟು ಆಶ್ಚರ್ಯಗೊಳ್ಳುತ್ತಾನೆ. ವಾಸ್ತವವಾಗಿ ರಾಜನನ್ನ ಪರೀಕ್ಷಿಸಲು ಭಗವಂತ ಮಾಡಿದಂತಹ ಒಂದು ಪರಿಸ್ಥಿತಿ, ಭಗವಂತನಿಂದಲೇ ಸೃಷ್ಟಿಯಾದಂತಹ ಒಂದು ಪರಿಸ್ಥಿತಿ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲೂ ಸಹ ಸತ್ಯ ಮಾರ್ಗವನ್ನು ಬಿಟ್ಟು ನೀನು ವಿಚಲಿತನಾಗಲಿಲ್ಲ. ಆದ್ದರಿಂದ ಭಗವಂತ ಸಂಪೂರ್ಣನಾಗಿ ಪ್ರಸನ್ನನಾಗಿದ್ದಾನೆ ಅಂತ ಹೇಳ್ತಾ ವಿಶ್ವಾಮಿತ್ರರು ದಕ್ಷಿಣೆಯೊಟ್ಟಿಗೆ ರಾಜ್ಯವನ್ನು ಹಿಂತಿರುಗಿಸಿಕೊಡ್ತಾರೆ. ಹೀಗೆ ಈ ಅಜ ಏಕಾದಶಿಯಷ್ಟು ಮಹತ್ವವಾದಂತಹ ಉಪವಾಸ ಇನ್ನೊಂದಿಲ್ಲ. ಆದ್ದರಿಂದಲೇ ಪುರಾಣಗಳಲ್ಲಿ ಏಕಾದಶಿಯ ಮಹತ್ವಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಈ ಏಕಾದಶಿಯ ವ್ರತ ಕಥೆಯನ್ನು ಶ್ರವಣ ಮತ್ತು ಪಠಣವನ್ನು ಮಾಡೋದ್ರಿಂದ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯ ಸಿಗುತ್ತದೆ. 18ನೇ ತಾರೀಕು ಸೋಮವಾರ ದಶಮಿ ಒಪ್ಪೊತ್ತು, 19ನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ, 20ನೇ ತಾರೀಕು ದ್ವಾದಶಿ ಪಾರಣೆ. ದ್ವಾದಶಿ ಪಾರಣೆಯ ಸಮಯ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ 8 ಗಂಟೆ 38 ನಿಮಿಷದವರೆಗೆ. ಈ ಬಾರಿ ದ್ವಾದಶಿಯಂದು ತ್ರಿಪುಷ್ಕರ ಯೋಗ ಇರುತ್ತದೆ. ಹಾಗಾಗಿ ಅವತ್ತು ಅತ್ಯಂತ ಶುಭವಾದಂತಹ ದಿವಸ. ಏಕಾದಶಿಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮುಗಿಸಿ ಮೊದಲು ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ವಿಘ್ನೇಶ್ವರಿಗೆ ನಮಿಸಿ ದಶಾವತಾರದ ಯಾವುದೇ ವಿಷ್ಣುವಿನ ರೂಪಕ್ಕಾದರೂ ಪೂಜೆಯನ್ನು ಮಾಡ್ಬೋದು. ಯಥಾಶಕ್ತಿ ಯಥಾನುಕೂಲ ಏಕಾದಶಿಯ ದಿವಸ ಉಪವಾಸವಿದ್ದು ನಿನ್ನ ಸೇವೆಯನ್ನು ಮಾಡ್ತೇನೆ, ಅದಕ್ಕೆ ಶಕ್ತಿಯನ್ನು ಕೊಡು ಅಂತ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ವಿಷ್ಣು ಪಾದಕ್ಕೆ ತುಳಸಿಯ ಅರ್ಚನೆಯನ್ನು ಮಾಡಬೇಕು. ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ, ಶ್ರೀಹರಿ ಸ್ತೋತ್ರ, ದಶಾವತಾರ ಸ್ತೋತ್ರ ಇವೆಲ್ಲವನ್ನ ಪಠಿಸಿ ಲಕ್ಷ್ಮೀ ಸಮೇತವಾಗಿ ವಿಷ್ಣುವನ್ನು ಆರಾಧಿಸಬೇಕು. ಈ ದಿವಸ ಭಗವಂತನನ್ನು ಋಷಿಕೇಶ ಅನ್ನುವಂತಹ ನಾಮದಿಂದ ಆರಾಧಿಸಲಾಗುತ್ತೆ. ಇದು ವಿಷ್ಣು ಸಹಸ್ರನಾಮದ 47ನೆಯ ಹೆಸರು. ಋಷಿಕೇಶ ಅಂದರೆ ಇಂದ್ರಿಯಗಳ ಅಧಿಪತಿ. ಹಾಗಾಗಿ ಅಜ ಏಕಾದಶಿ ಎಂದು ಭಗವಂತನನ್ನು ಋಷಿಕೇಶ ಎಂಬ ನಾಮದಿಂದ ಆರಾಧಿಸಲಾಗುತ್ತೆ. ಯಾರಿಗೆಲ್ಲ ಶ್ಲೋಕಗಳನ್ನು ಹೇಳೋದಕ್ಕೆ ಬರೋದಿಲ್ಲ ಅಥವಾ ನಮಗೆ ಸಮಯ ಇಲ್ಲ ಅಂತ ಅಂತಿರೋ ಅಂಥವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಹ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ 2 ನಾಮಗಳನ್ನು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಹೇಳೋದ್ರಿಂದ ಭಗವಂತ ಪ್ರಸನ್ನನಾಗ್ತಾನೆ. ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.